ಕೆಲವು ಯೋಜನೆಗಳ ಬಗ್ಗೆ MCQ ಸರಣಿಯನ್ನ ನಡೆಸ್ತಾ ಇದ್ದೀವಿ. ಈ ಹಿಂದೆ ಒಂದು MCQ ಸರಣಿಯನ್ನ ಮಾಡಿದ್ದೀವಿ. ನಂತರ ಈ ವಿಡಿಯೋದಲ್ಲಿ ಒಂದು 10 ಕ್ವಶನ್ಗಳು, ಯಾವ ಯೋಜನೆಗಳು ಬಂದಿದೆ, ಯಾವ ಯೋಜನೆ ಯಾವ ಸಚಿವಾಲಯ ಅನುಷ್ಠಾನ ಮಾಡಿದೆ, ಇವೆಲ್ಲವನ್ನ ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚೆಯನ್ನ ಮಾಡುವಂಥದ್ದು. ತಡ ಮಾಡೋದು ಬೇಡ, ಕ್ಲಾಸನ್ನ ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ, ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯದೊಂದಿಗೆ ಯಾವ ಕೇಂದ್ರ ಸಚಿವಾಲಯವು ನಮಸ್ತೆ ಯೋಜನೆಯನ್ನ ಕಾರ್ಯಗತಗೊಳಿಸುತ್ತದೆ ಅಂತ ಕೇಳಿದ್ದಾರೆ. ನಮಸ್ತೆ ಯೋಜನೆಯ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ತಿಳಿದಿದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನ ನೀವು ಆಯ್ಕೆ ಮಾಡ್ತೀರಾ. ಆಪ್ಷನ್ಗಳನ್ನ ನೋಡೋದಾದ್ರೆ ನಾವು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಬಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆಪ್ಷನ್ ಸಿ MSME ಸಚಿವಾಲಯ, ಹಾಗೆ ಆಪ್ಷನ್ ಡಿ ದಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಅಂತ ಕೇಳಿದ್ದಾರೆ. ಇಂತಹ ಸಚಿವಾಲಯಗಳ ಮೇಲೆ ಕ್ವಶನ್ಗಳು ಇತ್ತೀಚೆಗೆ ಬಹಳಷ್ಟು ಬರ್ತಾ ಇರೋದ್ರಿಂದ ಈ ಯೋಜನೆಗಳನ್ನ ಒಂದು ಪಟ್ಟಿ ಮಾಡಿ MCQ ಸರಣಿಯನ್ನ ಮಾಡ್ತಾ ಇರೋದು ಸ್ನೇಹಿತರೆ. ಇಲ್ಲಿ ಆಪ್ಷನ್ ಎ ನಲ್ಲಿ ವಸತಿ ಮತ್ತು ನಗರ ಸಚಿವಾಲಯ ಈ ನಮಸ್ತೆ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ನಮಸ್ತೆ ಯೋಜನೆಯ ಬಗ್ಗೆ ಸ್ವಲ್ಪ ಮಾಹಿತಿ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಹಿಂದೆ ಒಂದು ಶೌಚಾಲಯಗಳಿಗೆ ಗಟಾರಕ್ಕೆ ಇಳಿದು ಕ್ಲೀನ್ ಮಾಡುವಂತಹ ಒಂದು ಸ್ವಚ್ಛಗೊಳಿಸುವಂತಹ ವ್ಯವಸ್ಥೆ ಇತ್ತು. ಈಗಲೂ ಕೂಡ ಸಾಕಷ್ಟು ನಗರ ಪ್ರದೇಶಗಳಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಏನು, ಶೌಚಾಲಯಗಳಿಂದ ಬಂದಂತಹ ಒಂದು ತ್ಯಾಜ್ಯ ಏನಿದೆ, ಬಂದಂತಹ ಒಂದು ಮಲ ವಿಸರ್ಜನೆ ಆದಂತಹ ಒಂದು ಏನು ತ್ಯಾಜ್ಯ ನೀರು ಏನಿದೆ ಅಥವಾ ಮಲ ವಿಸರ್ಜನೆ ಆದಂತಹ ಒಂದು ಹೋಗುವಂತಹ ಪಾಯ್ಖಾನೆಯ ನೀರೇನಿದೆ ಅದನ್ನ ಒಳಚರಂಡಿ ವ್ಯವಸ್ಥೆಯನ್ನ ಕ್ಲೀನ್ ಮಾಡುವಂಥದ್ದು ನಮಸ್ತೆ ಯೋಜನೆಗೆ ಸಂಬಂಧಿಸಿದಂತೆ. ಸ್ಟೆಪ್ಪಿಂಗ್ ಟ್ಯಾಂಕ್ಗಳು ಅಂತ ಬರುತ್ತೆ. ಆ ಟ್ಯಾಂಕ್ಗಳನ್ನ ಮ್ಯಾನ್ ಹೋಲ್ಗಳಲ್ಲಿ ಮೂಲಕವಾಗಿ ಇಳಿದು ಕ್ಲೀನ್ ಮಾಡುವಂತಹ ವ್ಯವಸ್ಥೆಯನ್ನ ಹಿಂದಿನ ಕಾಲದಲ್ಲೂ ಇತ್ತು, ಈ ಪ್ರೆಸೆಂಟು ಕೂಡ ಕೆಲವು ಕಡೆ ನಡೀತಾ ಇರುವಂಥದ್ದು. ಅದನ್ನ ಈಗ ಯಾವ ಈ ನಗರ ಮತ್ತು ವಸತಿ ಸಚಿವಾಲಯಗಳು ಏನ್ ಮಾಡಿದೆ, ಒಂದು 100% ನಲ್ಲಿ ಯಾಂತ್ರೀಕೃತವಾಗಿ ಅಂದ್ರೆ ಮಿಷಿನನ್ನೇ ಹಾಕ್ಬಿಟ್ಟು ಕ್ಲೀನ್ ಮಾಡುವಂತಹ ವ್ಯವಸ್ಥೆಯನ್ನ ತರಬೇಕು ಅಂತ ಹೇಳಿ ಈ ಉದ್ದೇಶವನ್ನ ಇಟ್ಟುಕೊಂಡು ನೈರ್ಮಲ್ಯ ಮತ್ತು ಪರಿಸರ ವ್ಯವಸ್ಥೆಗಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆಯಡಿಯಲ್ಲಿ ಈ ಯೋಜನೆಯನ್ನ ತಂದಿರುವಂತದ್ದು ನಮಸ್ತೆ ಯೋಜನೆ. ನಮಸ್ತೆ ನೆನ್ಪಿಟ್ಕೊಳ್ಳಿ, ಪಾಯಿಖಾನೆಯಿಂದ ಬಂದಂತಹ ನೀರನ್ನ ಅಥವಾ ಏನು ಬಂದಂತಹ ತ್ಯಾಜ್ಯವೇನಿದೆ ಅದನ್ನ ಕ್ಲೀನ್ ಮಾಡುವಂತಹ ಉದ್ದೇಶ ಹೊಂದಿರುವಂತದ್ದನ್ನ 100% ಯಾಂತ್ರಿಕ ಅಂದ್ರೆ ಮಿಷನ್ನ ಪೈಪ್ಗಳ ಮೂಲಕವಾಗಿ ಕ್ಲೀನ್ ಮಾಡಿಸುವಂಥದ್ದು. ಸಿಕ್ಕಾಕಿಕೊಂಡಿರುವಂತಹ ಒಂದು ತ್ಯಾಜ್ಯಗಳನ್ನ ಕ್ಲೀನ್ ಮಾಡುವಂತ ವ್ಯವಸ್ಥೆಯನ್ನ ಈ ಸಚಿವಾಲಯ ಯಾಂತ್ರೀಕೃತವಾಗಿ ಮಾಡಬೇಕು ಅನ್ನುವಂಥದ್ದು ಇಟ್ಟುಕೊಂಡಿರುವ ನಮಸ್ತೆ ಯೋಜನೆ. ಇನ್ನು ನಂತರದ ಕ್ವಶನ್ ನೋಡಿ, ಯಾವ ಕೇಂದ್ರ ಸಚಿವಾಲಯವು ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಸ್ಪರ್ಧೆಯನ್ನ ಪ್ರಾರಂಭಿಸಿತು ಅಂತ ಕೇಳಿದರು. ಆಪ್ಷನ್ಗಳನ್ನ ನೋಡೋದಾದ್ರೆ ಗೃಹ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಬಿ ಪ್ರವಾಸೋದ್ಯಮ ಸಚಿವಾಲಯ, ಆಪ್ಷನ್ ಸಿ ಸಂಸ್ಕೃತಿ ಸಚಿವಾಲಯ, ಆಪ್ಷನ್ ಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಅಂತ ಕೇಳಿದರು. ಇಲ್ಲಿ ಸಚಿವಾಲಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ತಿಳಿದಿದ್ರೆ ಇದನ್ನ ಬಹಳ ಬೇಗನೆ ಆನ್ಸರ್ ಅನ್ನ ಮಾಡ್ತೀರ. ಇಲ್ಲಿ ಪ್ರವಾಸೋದ್ಯಮ ಸಚಿವಾಲಯ ಏನಿದೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರವಾಸೋದ್ಯಮ ಸಚಿವಾಲಯ ಏನ್ ಮಾಡುತ್ತೆ ಅಂದ್ರೆ 3 ಹಂತಗಳಲ್ಲಿ, ಒಂದು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಹಾಗೆ ರಾಷ್ಟ್ರ ಮಟ್ಟದಿಂದ ನಮೂನೆಗಳನ್ನ ಪಡೆಯುವಂಥದ್ದು. ಯಾವುದೋ ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳ ಆಧಾರದ ಮೇಲೆ ಗ್ರಾಮಗಳನ್ನ ಮೌಲ್ಯಮಾಪನ ಮಾಡಿ ಒಂದು ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಸ್ಪರ್ಧೆಯನ್ನ ಏರ್ಪಡಿಸಿ ಅಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ಗ್ರಾಮಕ್ಕೆ ಸುಸ್ಥಿರ ವ್ಯವಸ್ಥೆಗಳನ್ನ ಹೊಂದಿಸುವ ನಿಟ್ಟಿನಿಂದ ಈ ಸಚಿವಾಲಯ ಈ ಯೋಜನೆಯನ್ನ ಜಾರಿಗೆ ತಂದಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಸ್ಪರ್ಧೆ ಯಾವ ಸಚಿವಾಲಯ ತಗೊಬಂದಿರೋದು ಅಂದ್ರೆ ಪ್ರವಾಸೋದ್ಯಮ ಸಚಿವಾಲಯ. ನಂತರ ಕ್ವಶನ್ ನೋಡಿ, ಸುಪೋಷಿತ್ ಮಾ ಅಭಿಯಾನ್ ಹೆಸರಲ್ಲೇ ತಾಯಿಯ ಹೆಸರನ್ನು ಹೊಂದಂತಹ ಯೋಜನೆ ಸುಪೋಷಿತ್
ಮಾ ಅಭಿಯಾನ್ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಕರ್ನಾಟಕ, ಉತ್ತರ ಪ್ರದೇಶ್, ರಾಜಸ್ಥಾನ್, ಅಸ್ಸಾಂ ಅಂತ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ನಿಮಗೆ ರಾಜಸ್ಥಾನ್, ಸಿ ಇಸ್ ದ ರಾಜಸ್ಥಾನ್. ಇಲ್ಲಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಏನಿದ್ದಾರೆ ಅವರು ಸುಪೋಷಿತ್ ಮಾ ಅಭಿಯಾನ್ ಅನ್ನ ಪ್ರಾರಂಭಿಸಿರುವಂಥದ್ದು. ಇಲ್ಲಿ ರಾಜಸ್ಥಾನದಲ್ಲಿ ಸುಪೋಷಿತ್ ಅಭಿಯಾನ್ ಬಗ್ಗೆ ಒಂದು ಈ ಯೋಜನೆಯ ಒಂದು ಜನಜಾಗೃತಿಯನ್ನ ಮೂಡಿಸಿರುವಂಥದ್ದು. ಇದು ತಾಯಿ ಮತ್ತು ಮಗುವಿನ ಆರೋಗ್ಯವಾಗಿಡಲು ಈ ಉಪಕ್ರಮದ ಗುರಿಯನ್ನ ಹೊಂದಿರುವಂಥದ್ದು. ನೀನು ಕರ್ನಾಟಕದಲ್ಲೂ ಕೂಡ ನಾವು ಸಾಕಷ್ಟು ಯೋಜನೆಗಳನ್ನು ನೋಡ್ತೀವಿ ತಾಯಿಗೆ ಸಂಬಂಧಿಸಿದ. ಪೋಷಣ ಅಭಿಯಾನ ಆಗಿರ್ಬೋದು, ಈ ಮಕ್ಕಳಿಗೆ ಒಂದು ಮತ್ತು ಗರ್ಭಿಣಿ ತಾಯಂದಿರಿಗೆ ಒಂದು ಉತ್ತಮ ಆಹಾರ ಕೊಡುವಂತಹ ನಿಟ್ಟಿನಿಂದ ನಮ್ಮ ಕರ್ನಾಟಕದಲ್ಲೂ ಸಾಕಷ್ಟು ಯೋಜನೆಗಳಿದೆ. ಅದೇ ರೀತಿಯಾಗಿ ರಾಜಸ್ಥಾನದಲ್ಲಿ ಇರುವಂತದ್ದು ಯಾವುದು? ಸುಪೋಷಿತ್ ಮಾ ಯೋಜನೆ. ಸುಪೋಷಿತ್ ಮಾ ಯೋಜನೆ ಇದಕ್ಕೆ ಪ್ರಧಾನಿ ಮೋದಿ ಅವರು ಕೂಡ ಶ್ಲಾಘನೀಯ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ ಅನ್ನುವಂಥದ್ದು ಒಂದು ಅಭಿನಂದನೆಯನ್ನು ಸಲ್ಲಿಸಿರುವಂಥದ್ದು. ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ. ಯಾವ ಸಚಿವಾಲಯವು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾವನ್ನ ಕಾರ್ಯಗೊಳಿಸುತ್ತದೆ ಅಂತ ಕೇಳಿದ್ದಾರೆ. ನೋಡಿ ಯಾವ ಸಚಿವಾಲಯ ಕೇಳಿರುವಂಥದ್ದು ಇಲ್ಲಿ? ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಕೇಂದ್ರ. ಒಂದು ಜನರಿಕ್ ಮೆಡಿಸಿನ್ ಸಿಗಬೇಕು ಎಲ್ರಿಗೂ ಕೂಡ ಅನ್ನುವಂಥದ್ದು ಒಂದು ರಿಯಾಯಿತಿ ದರದಲ್ಲಿ. ಯಾವ ಸಚಿವಾಲಯ ಕೇಳಿದ್ದಾರೆ? ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯನೋ, ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯನೋ, ಅಥವಾ ಗ್ರಾಮೀಣಾಭಿವೃದ್ಧಿ ಸಚಿವಾಲಯನೋ, ಅಥವಾ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯನೋ ಕೇಳಿದ್ದಾರೆ. ಇಲ್ಲಿ ನಮಗೆ ಒಂದು ಆಪ್ಷನ್ ಮೇಲೂ ಡಿಪೆಂಡ್ ಮಾಡಬಹುದು ನಾವು. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಅಂತ ಬಂದಾಗ ಸ್ವಲ್ಪ ಕೆಮಿಕಲ್ ಇಂದ ಬರುವಂತ, ಕೆಮಿಕಲ್ನ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಕೆಮಿಕಲ್ ಅಂದ್ರೆ ನಿಮ್ಗೆ ರಾಸಾಯನಿಕಗಳನ್ನ ಬಳಸಿನೇ ನಾವು ಔಷಧಿಗಳನ್ನ ತಯಾರಿಸುವಂಥದ್ದು. ಈ ಸಚಿವಾಲಯ ಅಡಿಯಲ್ಲಿ ಬಂದಿರುವಂಥದ್ದು ಅಂತ ನಾವು ಒಂದು ಗೆಸ್ ಮಾಡಬಹುದು. ಇದಕ್ಕೆ ರೈಟ್ ಆನ್ಸರ್ ಕೂಡ ಅದೇ ಆಗುತ್ತೆ, ಆಪ್ಷನ್ ಎ ಆಗುತ್ತೆ. ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ ಏನಿದೆ ಅದು ಜನೌಷಧಿ ಒಂದು ಯೋಜನೆಗೆ ಒಂದು ಸಚಿವಾಲಯ ಅಂತ ಹೇಳ್ಬೋದು. ಇದನ್ನ 2008ರಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂಥದ್ದು. ಎಲ್ಲರಿಗೂ ಕೂಡ ಕೈಗೆಟುಕುವ ಬೆಲೆಯಲ್ಲಿ ಗುಣಮಟ್ಟದ ಒಂದು ಜನರಿಕ್ ಔಷಧಿಗಳನ್ನ ಒದಗಿಸಲು ಈ ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ ಈ ಪ್ರೆಸೆಂಟ್ 9,000ಕ್ಕೂ ಅಧಿಕ ಜನೌಷಧಿ ಕೇಂದ್ರಗಳನ್ನ ತೆರೆಯಲಾಗಿದೆ. ಅಲ್ಲಿನ ಒಂದು ಸೌಲಭ್ಯವನ್ನ ಪ್ರತಿಯೊಬ್ಬರು ಪಡ್ಕೊಳ್ತಾ ಇದ್ದಾರೆ ಅಂತ ಆರೋಗ್ಯ ಸಚಿವರು ತಿಳಿಸಿರುವಂಥದ್ದು. ಇದಿಷ್ಟು ಇತ್ತೀಚಿನ ಯೋಜನೆ. ನಂತರದಲ್ಲಿ ನೋಡಿ, ಯಾವ ಯೋಜನೆಯನ್ನ ಬೆಂಬಲಿಸಲು ವಿಶ್ವ ಬ್ಯಾಂಕ್ ಭಾರತಕ್ಕೆ 500 ಮಿಲಿಯನ್ USD ಸಾಲವನ್ನು ನೀಡಿದೆ? ಅಂದ್ರೆ ವಿಶ್ವ ಬ್ಯಾಂಕ್ ಅನ್ನುವಂಥದ್ದು ಯಾವ ಯೋಜನೆಗೆ ಅಭಿವೃದ್ಧಿಪಡಿಸಲು ಕೇಂದ್ರದ ಒಂದು ಯಾವ ಯೋಜನೆಗೆ ಒಂದು ಹಣವನ್ನ ಕೊಟ್ಟಿದೆ ಅಥವಾ ಸಾಲದ ರೂಪದಲ್ಲಿ ಕೊಟ್ಟಿದೆ ಅಂತ ಕೇಳಿದರೆ, ಇಲ್ಲಿ ಸ್ವಚ್ಛ ಭಾರತ್ ಮಿಷನ್ಗೋ ಅಥವಾ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ಮೂಲ ಸೌಕರ್ಯ ಮಿಷನ್ಗೋ, ಅಥವಾ ಆಪ್ಷನ್ ಸಿ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಗೋ, ಅಥವಾ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೋ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ಮೂಲ ಸೌಕರ್ಯ ಮಿಷನ್ಗೆ ಒಂದು ವಿಶ್ವ ಬ್ಯಾಂಕ್ ಅನ್ನುವಂಥದ್ದು ಕೊಟ್ಟಿರುವಂಥದ್ದು 500 ಮಿಲಿಯನ್ USD ಮೂಲದ ಸಾಲ ಕೊಟ್ಟಿರುವಂಥದ್ದು. ಭಾರತಾದ್ಯಂತ ಮೂಲ ಸೌಕರ್ಯವನ್ನ ಬಲಪಡಿಸಲು ಈ ಉದ್ದೇಶವನ್ನ ಹೊಂದಿರುವಂಥದ್ದು. ಯಾವ ಉದ್ದೇಶ? ಆಯುಷ್ಮಾನ್ ಭಾರತ್ ಆರೋಗ್ಯ ಮೂಲ ಸೌಕರ್ಯ ಮಿಷನ್. ಒಂದು ಸುಸ್ಥಿರ ಆರೋಗ್ಯ ಸ್ಥಿತಿಯನ್ನ ನಿರ್ಮಿಸಲು ಈ ಯೋಜನೆಯನ್ನ ಭಾರತ ಸರ್ಕಾರ ತಂದಿರುವಂಥದ್ದು. ಇನ್ನು ಆರೋಮ ಮಿಷನ್, ಆರೋಮ ಹೆಸರಲ್ಲೇ ವಾಸನೆಯನ್ನ ತುಂಬಿರುವಂಥದ್ದು. ಆರೋಮ ಮಿಷನ್ ಮೂಲತಃ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆರಂಭಿಸಲಾಗಿದೆ? ಇಲ್ಲಿ 2 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಒಂದು ರಾಜ್ಯನೂ ಕೊಟ್ಟಿದ್ದಾರೆ, ಇನ್ನೊಂದು ಕೇಂದ್ರಾಡಳಿತನೂ ಕೊಟ್ಟಿದ್ದಾರೆ. ಇಂತಹ ಕ್ವಶನ್ಗಳು ಟ್ರಿಕ್ಕಿಯಾಗಿ ಮಾಡ್ತಾ ಇರುವಂಥದ್ದು. ಕೇಂದ್ರಾಡಳಿತ ಪ್ರದೇಶನೂ ಕೊಟ್ಟಿದ್ದಾರೆ, ರಾಜ್ಯನೂ ಕೊಟ್ಟಿದ್ದಾರೆ. ಜಮ್ಮು ಅಂಡ್ ಕಾಶ್ಮೀರ್, ಸಿಕ್ಕಿಂ, ಕರ್ನಾಟಕ, ತಮಿಳುನಾಡು.
ಇಲ್ಲಿ ಆಪ್ಷನ್ ಮೇಲೂ ಕೆಲವು ಒಂದು ನಾವು ಡಿಸೈಡ್ ಮಾಡ್ಬೋದು. ಕೇಂದ್ರಾಡಳಿತ ಪ್ರದೇಶ ಒಂದೇ ಕೊಟ್ಟಿರುವಂತ, ಇನ್ನು ಉಳಿದವೆಲ್ಲ ರಾಜ್ಯಗಳು ಕೊಟ್ಟಿರುವಂತದ್ದು. ನೋಡಿ, ಇದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್. ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಪ್ರಾರಂಭವಾದಂತಹ ಸುವಾಸನೆ ಮಿಷನ್, ಆರೋಮಾ ಮಿಷನ್, ಈ ಉದ್ಯಮದಲ್ಲಿ ಹೆಚ್ಚಿನ ಬೇಡಿಕೆ ಇರುವಂತಹ ಸಾರಭೂತ ತೈಲಗಳ ತಯಾರಿಕೆ, ಸುಗಂಧ ಬೆಳೆಗಳ ಒಂದು ಕೃಷಿಯನ್ನ ಉತ್ತೇಜಿಸುವಂತಹ ಒಂದು ಗುರಿಯನ್ನ ಹೊಂದಿರುವಂತ, ವಾಸನೆಗೆ ಸಂಬಂಧಿಸಿದಂತೆ, ಸುಗಂಧದ ವಾಸನೆಗೆ ಸಂಬಂಧಿಸಿದಂತೆ ಒಂದು ಬೆಳೆಗಳನ್ನ ಉತ್ತೇಜಿಸುವ ಕಾರ್ಯಕ್ರಮ ಇದಾಗಿರುವಂತದ್ದು. ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುವಂತಹ ಯಶಸ್ಸನ್ನ ಪುನರಾವರ್ತಿಸಲು ಹಿಮಾಚಲ ಪ್ರದೇಶದ ಸರ್ಕಾರವು ಈ ಉಪಕ್ರಮವನ್ನ ಸರ್ಕಾರದೊಂದಿಗೆ ಸಹಕರಿಸಲು ಸಜ್ಜವಾಗಿದೆ ಅಂತ ಹೇಳಿದರೆ, ಈ ಜಮ್ಮು ಕಾಶ್ಮೀರದಲ್ಲಿ ತಂದಂತ ಈ ಯೋಜನೆಯನ್ನ ಹಿಮಾಚಲ ಪ್ರದೇಶದಲ್ಲೂ ನಾವು ಇದನ್ನ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿರುವಂತದ್ದು. ಯಾವುದು? ಹಿಮಾಚಲ ಪ್ರದೇಶ ಸರ್ಕಾರ. ನಂತರ ಕಿಸಾನ್ ಸಂಪರ್ಕ ಯೋಜನೆ ಅಥವಾ ಕಿಸಾನ್ ಸಂಪರ್ಕ ಅಭಿಯಾನ್ ಕಾರ್ಯಕ್ರಮವು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸಂಬಂಧಿಸಿದೆ ಅಥವಾ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಬಿಹಾರ್, ಮಣಿಪುರ್, ಜಮ್ಮು ಕಾಶ್ಮೀರ್, ಲಡಾಖ್. ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದಕ್ಕೂ ಕೂಡ ಜಮ್ಮು ಕಾಶ್ಮೀರನೇ ಆಗುತ್ತೆ. ಜಮ್ಮು ಕಾಶ್ಮೀರದ ಕೃಷಿ ಉತ್ಪಾದನಾ ಇಲಾಖೆ ಏನಿದೆ, ಈ ಕಿಸಾನ್ ಸಂಪರ್ಕ ಅಭಿಯಾನವನ್ನ ಆರಂಭಿಸಿರುವಂಥದ್ದು. ಇದು ಕೇಂದ್ರಾಡಳಿತದ ಪ್ರದೇಶದಲ್ಲಿ ಒಟ್ಟಾರೆ ರೈತರ ಕಲ್ಯಾಣವನ್ನ ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಂಥದ್ದು. ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ 3565ಕ್ಕೂ ಹೆಚ್ಚು ಪಂಚಾಯಿತಿಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಜಾರಿಗೆ ಮಾಡಿರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಇನ್ನು ನಂತರ ಕ್ವಶನ್ ನೋಡಿ, ಪ್ರಧಾನಮಂತ್ರಿಯವರ ಶ್ರೀ ನರೇಂದ್ರ ಮೋದಿ ಅವರು ಯಾವ ರಾಜ್ಯದಲ್ಲಿ ಸಮಗ್ರ ಅಭಿವೃದ್ಧಿ, ಸಮಾವೇಶಿ ವಿಕಾಸ್ ಅಂತ ಕರಿತೇವೆ ಅದನ್ನು ನಾವು, ಸಮಾವೇಶಿ ವಿಕಾಸ್ ಥೀಮ್ ನ ಅಡಿಯಲ್ಲಿ 9 ಅಭಿಯಾನಗಳನ್ನ ಪ್ರಾರಂಭಿಸಿದರು. ಇಂತಹ ಯೋಜನೆಗಳು ಹೆಚ್ಚಿನದಾಗಿ ಕೇಳ್ತಾ ಇದ್ದಾರೆ ಸ್ನೇಹಿತರೆ. 9 ಅಭಿಯಾನಗಳನ್ನ ಪ್ರಾರಂಭಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಯಾವ ರಾಜ್ಯದಲ್ಲಿ, ಯಾವ ಟೈಮ್ ನಲ್ಲಿ ಅಂತ ಕೇಳಬೇಕಾರೆ ಆಪ್ಷನ್ ಗಳನ್ನು ನೋಡೋದಾದ್ರೆ ಗುಜರಾತ್, ಮಧ್ಯಪ್ರದೇಶ್, ಅಸ್ಸಾಂ, ಪಶ್ಚಿಮ ಬಂಗಾಳ ಅಂತ ಕೇಳಿದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಧ್ಯಪ್ರದೇಶ್ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸದಂದು 2023 ಏಪ್ರಿಲ್ 24ರಂದು ಪಂಚಾಯತ್ ರಾಜ್ ದಿವಸವನ್ನ ಆಚರಿಸ್ತೇವೆ. ಆ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ಧಿ ಅಥವಾ ಏನಂತ ನಾವು ಕರಿತೇವೆ ಸಮಾವೇಶಿ ವಿಕಾಸ್ ಅನ್ನೋ ಥೀಮ್ ನ ಅಡಿಯಲ್ಲಿ 9 ಅಭಿಯಾನಗಳನ್ನ ಚಾಲನೆ ಮಾಡಿರುವಂತದ್ದು ನಾವು ನೋಡ್ತಾ ಬರ್ತೇವೆ. ಈ ಸಂದರ್ಭದಲ್ಲಿ ಒಂದು ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಅವರು. ಯಾಕೆಂದ್ರೆ ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುವಂತದ್ದು, ಮೊಬೈಲ್ ನಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನ ಪಡೆಯುವಂಥದ್ದು. ಜನಸಾಮಾನ್ಯರಿಗೆ ಒಂದು ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಇಂದ ಸಾಕಷ್ಟು ಮಾಹಿತಿ ಪಡಿಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಅಪ್ಲಿಕೇಶನ್ ಅನ್ನು ತೆಗೆದಿರುವಂತದ್ದು. ಸಮಾವೇಶಿ ವಿಕಾಸ್ ತಾಂತ್ರಿಕ ಸಾಧನಗಳ ಮೂಲಕವಾಗಿ ಪ್ರಗತಿಯನ್ನ ನಿರ್ಣಯಿಸಲು. ತಾಂತ್ರಿಕ ಸಾಧನೆಗಳು ಅಂದಾಗ ನಾವು ಕೆಲವೊಂದು ಅಂಕಿ ಅಂಶಗಳ ಆಧಾರದ ಮೇಲೆ ಗಮನಿಸ್ತಾ ಹೋಗ್ತೇವೆ ನಾವು. ಈಗ ನಾವು ಸುಮ್ಮನೆ ಡಾಟಾ ಕಲೆಕ್ಷನ್ ಅನ್ನುವಂಥದ್ದು ಅಂಕಿ ಅಂಶಗಳ ಮೇಲೆ ಇದ್ರೆ ಜನಸಾಮಾನ್ಯರಿಗೆ ಬೇಗ ಅರ್ಥ ಆಗುತ್ತೆ. ಆ ನಿಟ್ಟಿನಿಂದ ಇಂತಹ ಯೋಜನೆಗಳನ್ನು ತಂದಿರುವಂಥದ್ದು. ಹಾಗೆ ಒಂದು ಮೇಲ್ವಿಚಾರಣೆಯನ್ನು ಮಾಡುವಂತಹ ಒಂದು ಸರ್ಕಾರಕ್ಕೂ ಕೂಡ ಒಂದು ಇದರಿಂದ ಬೆನಿಫಿಟ್ ಆಗುತ್ತೆ. ಎಷ್ಟು ಜನ ಬಳಸ್ತಾ ಇದ್ದಾರೆ ಈ ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ಎಷ್ಟು ಜನ ಇದನ್ನು ನೋಡಿದ್ದಾರೆ, ಇದೆಲ್ಲವೂ ಕೂಡ ಅಂಕಿ ಅಂಶಗಳಿಗೆ ಸರ್ಕಾರಕ್ಕೆ ಒಂದು ನಿಲುವನ್ನ ಅನುವನ್ನ ಮಾಡಿಕೊಡುವಂಥದ್ದು ಈ ಯೋಜನೆ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ ಸಮಗ್ರ ಅಭಿವೃದ್ಧಿ ಸಮಾವೇಶಿ ವಿಕಾಸ್ ಅನ್ನುವಂಥದ್ದು ಮಧ್ಯಪ್ರದೇಶದಲ್ಲಿ ನಡೆದಿರುವಂಥದ್ದು. ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯವರು ಈ ಯೋಜನೆಯನ್ನ ಜಾರಿಗೆ ತಂದಿರುವಂಥದ್ದು. ಇನ್ನು ನಂತರ ನೋಡಿ, ಸುದ್ದಿಯಲ್ಲಿ ಕಂಡು ಬರುವಂತಹ ಪ್ರಾಜೆಕ್ಟ್ ಸ್ಮಾರ್ಟ್ ಯಾವ ಕೇಂದ್ರ ಸಚಿವಾಲಯದೊಂದಿಗೆ ಸಂಪರ್ಕ ಹೊಂದಿದೆ ಅಂತ ಕೇಳಿದ್ದಾರೆ. ಪ್ರಾಜೆಕ್ಟ್ ಸ್ಮಾರ್ಟ್ ಅನ್ನುವಂಥದ್ದು. ಇನ್ನು ಆಪ್ಷನ್ಗಳನ್ನ ಗಮನಿಸೋದಾದ್ರೆ ನಗರ ವ್ಯವಹಾರಗಳ ಸಚಿವಾಲಯ ರೈಲ್ವೆಗೆ ಸಂಬಂಧಪಟ್ಟಿದೆಯೋ, ಅಥವಾ ಕೃಷಿ ಸಚಿವಾಲಯದಿಂದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆಯೋ, ಅಥವಾ MSME ಸಚಿವಾಲಯದ
ಏನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆಯೋ ಅಥವಾ ಸಹಕಾರ ಸಚಿವಾಲಯದ ಜಲಶಕ್ತಿ ಸಚಿವಾಲಯಕ್ಕೆ ಸಂಬಂಧಿಸಿದೆಯೋ ಅಂತ ಕೇಳಿದೆ. ಪ್ರಾಜೆಕ್ಟ್ ಸ್ಮಾರ್ಟ್ ಅನ್ನುವಂಥದ್ದು ಆಪ್ಷನ್ ಎ ಆಗುತ್ತೆ ಸ್ನೇಹಿತರೆ. ನಗರ ವ್ಯವಹಾರಗಳ ಸಚಿವಾಲಯ ರೈಲ್ವೆಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ JICA ಮುಂಬೈನಿಂದ ಅಹಮದಾಬಾದ್ಗೆ ಒಂದು ಹೈಸ್ಪೀಡ್ ರೈಲ್ ಇದೆ. ಆ ಪ್ರಾಜೆಕ್ಟ್ ಸ್ಮಾರ್ಟ್ ಅನ್ನುವಂಥದ್ದು ಇದರ ನಿಲ್ದಾಣ ಪ್ರದೇಶದ ಅಭಿವೃದ್ಧಿಗಾಗಿ ತಿಳುವಳಿಕೆ ಪತ್ರವನ್ನ ಒಪ್ಪಂದಕ್ಕೆ ಸಹಿ ಹಾಕಿರುವಂಥದ್ದು. ಹಾಗೆ ಮುಂಬೈ ಟು ಅಹಮದಾಬಾದ್ ಹೈಸ್ಪೀಡ್ ರೈಲ್ವೆಗೆ ನಿಲ್ದಾಣಗಳಿಗೂ ಕೂಡ ಅಭಿವೃದ್ಧಿಪಡಿಸಲು ಈ ಯೋಜನೆಯನ್ನ ತಂದಿರುವಂಥದ್ದು ನಾವು ಪ್ರಾಜೆಕ್ಟ್ ಸ್ಮಾರ್ಟ್ ಅನ್ನುವಂಥದ್ದು. ಇನ್ನು ಲಾಸ್ಟ್ ಕೊನೆಯ ಕ್ವೆಶ್ಚನ್ ನೋಡಿ, ಫೇಮ್ ಟು ಸ್ಕೀಮ್ ಅನ್ನುವಂಥದ್ದು ಯಾವ ಸಚಿವಾಲಯ ಕಾರ್ಯಗೊಳಿಸುತ್ತೆ ಅಂತ ಕೇಳಿದರೆ MSME ಸಚಿವಾಲಯ, ಭಾರಿ ಕೈಗಾರಿಕಾ ಸಚಿವಾಲಯ, ಆಪ್ಷನ್ ಸಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಆಪ್ಷನ್ ಡಿ ವಿದ್ಯುತ್ ಸಚಿವಾಲಯ ಅಂತ ಕೇಳಿದ್ದಾರೆ. ಭಾರಿ ಕೈಗಾರಿಕಾ ಸಚಿವಾಲಯದಿಂದ ಬಂದಂಥದ್ದು ಫೇಮ್ ಟು ಸ್ಕೀಮ್ ಅನ್ನುವಂಥದ್ದು. ಭಾರಿ ಕೈಗಾರಿಕಾ ಸಚಿವಾಲಯ ಈ ಹಣಕಾಸು ಅಂದ್ರೆ 2023 ಚರ್ಚೆ ಮಾಡ್ತಾ ಇರುವಂತದ್ದು ನಾನು. ಈ ಹಣಕಾಸು ವರ್ಷದಲ್ಲಿ ಭಾರತದಲ್ಲಿ ಹೈಬ್ರಿಡ್ ಮತ್ತು ಎಲೆಕ್ಟ್ರಿಕ್ ವಾಹನಗಳ ತ್ವರಿತ ಅಳವಡಿಕೆಯನ್ನ ಮಾಡ್ಕೋಬೇಕು. ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ವೆಹಿಕಲ್ಗಳನ್ನ ತರುವ ಒಂದು ಉದ್ದೇಶದಿಂದ ಮತ್ತು ಉತ್ಪಾದನೆಯ ಯೋಜನೆಗೆ ವೆಚ್ಚವನ್ನ ಹೆಚ್ಚಿಸಲು ಈ ಒಂದು ಯೋಜನೆಯನ್ನ ತಂದಿರುವಂತದ್ದು ಭಾರಿ ಕೈಗಾರಿಕಾ ಸಚಿವಾಲಯದಿಂದ. ಯಾವುದು ಫೇಮ್ ಟು ಸ್ಕೀಮ್ ಅನ್ನುವಂಥದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ. 10 ಕ್ವಶನ್ಗಳನ್ನ ಚರ್ಚೆಯನ್ನ ಮಾಡಿದೀವಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಒಂದು ಸಬ್ಜೆಕ್ಟ್ ಮೇಲೆ ಕ್ವಶನ್ಗಳನ್ನ ತಗೋಬರ್ತೀನಿ, ಸ್ಕೀಮ್ಸ್ಗಳ ಮೇಲೆ. ಈ ವಿಡಿಯೋ ಲೈಕ್ ಆಗಿದ್ರೆ ನಿಮ್ಗೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಯೋಜನೆಗಳ ಮಾಹಿತಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಒನ್ ಅಂಡ್ ಆಲ್.